ಸ್ವಾಮಿ ಗೋಕುಲಾನಂದರ ಗುಡ್ ಬೈ ಟು ನೆಗೆಟಿವಿಟಿ. ಮನಸ್ಸಿನ ಮಲ್ಲಿಗೆ. ಕತ್ತಲೆಯನ್ನು ದೂಷಿಸುವ ಬದಲು ಒಂದು ಪುಟ್ಟ ಹಣತೆಯನ್ನು ಹಚ್ಚುವುದು ಲೇಸು ಎಂಬ ಮಾತಿದೆ. ಇಂದಿನ ಧಾವಂತದ ಬದುಕಿನಲ್ಲಿ ಆತಂಕ, ಅಸೂಯೆ ಮತ್ತು ನಿರಾಶೆ ಎಂಬ ಕತ್ತಲು ನಮ್ಮನ್ನು ಆವರಿಸಿರಬಹುದು. ಇಂತಹ ನಕಾರಾತ್ಮಕ ಆಲೋಚನೆಗಳಿಂದ ಹೊರಬಂದು ಬದುಕಿನಲ್ಲಿ ಆಶಾವಾದದ ಬೆಳಕನ್ನು ಕಾಣುವುದು ಹೇಗೆ? ಇದಕ್ಕೆ ದಾರಿದೀಪದಂತಿದೆ ರಾಮಕೃಷ್ಣ ಮಿಷನ್ನ ಹಿರಿಯ ಸನ್ಯಾಸಿಗಳಾಗಿದ್ದ ಸ್ವಾಮಿ ಗೋಕುಲಾನಂದರ ಗುಡ್ ಬೈ ಟು ನೆಗೆಟಿವಿಟಿ ಕೃತಿ. ಸ್ವಾಮೀಜಿಯವರು ಈ ಪುಸ್ತಕದಲ್ಲಿ ಮನುಷ್ಯನ ಮನಸ್ಸನ್ನು ಒಂದು ಸುಂದರವಾದ ತೋಟಕ್ಕೆ ಹೋಲಿಸುತ್ತಾರೆ. ನೋಡಿ, ಒಂದು ತೋಟದಲ್ಲಿ ಕಳೆಗಳು ಬೆಳೆದರೆ ಅಲ್ಲಿ ಹೂಗಳು ಅರಳಲು ಸಾಧ್ಯವಿಲ್ಲ ಅಲ್ವೇ? ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಚಿಂತನೆಗಳು ತುಂಬಿಕೊಂಡರೆ ಶಾಂತಿ ಎನ್ನುವುದು ದೂರವಾಗುತ್ತದೆ. ನಾವು ಹೇಗೆ ಆಲೋಚಿಸುತ್ತೇವೆಯೋ ಹಾಗೆಯೇ ನಮ್ಮ ವ್ಯಕ್ತಿತ್ವ ರೂಪಿತವಾಗುತ್ತದೆ. ಅಂದರೆ ನಮ್ಮ ಆಲೋಚನೆಗಳಿಗೆ ನಾವೇ ಶಿಲ್ಪಿಗಳು. ಮನಸ್ಸಿನ ಅಂಗಳದಲ್ಲಿ ಬೆಳೆಯುವ ಆತಂಕದ ಕಳೆಗಳನ್ನು ಕಿತ್ತುಹಾಕಿ ಸಕಾರಾತ್ಮಕತೆಯ ಸುಂದರ ಪುಷ್ಪಗಳನ್ನು ಅರಳಿಸುವ ಕಲೆಯನ್ನೇ ಈ ಪುಸ್ತಕ ನಮಗೆ ಬೋಧಿಸುತ್ತದೆ. ಜೀವನದ ಸಂಘರ್ಷಗಳ ನಡುವೆಯೂ ಮನಸ್ಸಿನ ಪ್ರಸನ್ನತೆಯನ್ನು ಕಾಪಾಡಿಕೊಳ್ಳುವುದು ಹೇಗೆ? ನಕಾರಾತ್ಮಕತೆಯ ಮೂಲ ಮತ್ತು ಪ್ರಭಾವ. ಗೆಳೆಯರೇ, ನಮ್ಮ ಮನಸ್ಸಿನಲ್ಲಿ ಈ ನಕಾರಾತ್ಮಕ ಆಲೋಚನೆಗಳು ಎಲ್ಲಿಂದ ಬರುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸ್ವಾಮಿ ಗೋಕುಲಾನಂದರು ಇದನ್ನು ತುಂಬ ಆಳವಾಗಿ ವಿವರಿಸುತ್ತಾರೆ. ಅವರ ಪ್ರಕಾರ ನಕಾರಾತ್ಮಕತೆ ಎನ್ನುವುದು ಒಂದೇ ದಿನದಲ್ಲಿ ಬರುವುದಿಲ್ಲ. ಅದಕ್ಕೆ ಹಲವು ಮೂಲಗಳಿವೆ. ಮೊದಲನೆಯದಾಗಿ ಕಹಿ ನೆನಪುಗಳು. ಹಳೆಯ ಸೋಲುಗಳು ಅಥವಾ ಯಾರೋ ಮಾಡಿದ ಅಪಮಾನವನ್ನೇ ಪದೇ ಪದೇ ಮೆಲುಕು ಹಾಕುತ್ತಿದ್ದರೆ ಅದು ಮನಸ್ಸನ್ನು ಕಪ್ಪಾಗಿಸುತ್ತದೆ. ಇನ್ನು ಸುತ್ತಮುತ್ತಲಿನ ಪರಿಸರ. ನಮ್ಮ ಜೊತೆ ಇರುವವರು ಯಾವಾಗಲೂ ದೂರು ನೀಡುವವರು ಅಥವಾ ನಕಾರಾತ್ಮಕವಾಗಿ ಮಾತನಾಡುವವರಾಗಿದ್ದರೆ ಆ ಪ್ರಭಾವ ಸುಲಭವಾಗಿ ನಮ್ಮ ಮೇಲೆ ಬೀರುತ್ತದೆ. ಅತಿಯಾದ ನಿರೀಕ್ಷೆ ಮತ್ತು ಅಸೂಯೆ. ಇನ್ನೊಬ್ಬರ ಏಳಿಗೆ ಕಂಡು ನಮ್ಮನ್ನು ನಾವು ಕೀಳಾಗಿ ಕಾಣುವುದು ಅಥವಾ ಅತಿಯಾದ ಆಸೆ ಈಡೇರದಿದ್ದಾಗ ಉಂಟಾಗುವ ನಿರಾಸೆ ಕೂಡ ನಮ್ಮನ್ನು ನಕಾರಾತ್ಮಕತೆಯತ್ತ ದೂಡುತ್ತದೆ. ಮಾಧ್ಯಮಗಳ ಪ್ರಭಾವ. ಸದಾ ಹಿಂಸೆ, ಅಪರಾಧದ ಸುದ್ದಿಗಳನ್ನೇ ಕೇಳುತ್ತಿದ್ದರೆ ಮನಸ್ಸು ಭಯದ ಗೂಡಾಗುತ್ತದೆ. ಆದರೆ ನೆನಪಿಡಿ, ಈ ನಕಾರಾತ್ಮಕತೆ ಕೇವಲ ಆಲೋಚನೆಗೆ ಸೀಮಿತವಲ್ಲ. ಇದು ನಮ್ಮ ಮೇಲೆ ಎಂತಹ ಕೆಟ್ಟ ಪರಿಣಾಮ ಬೀರುತ್ತದೆ ಗೊತ್ತಾ? 1. ಮಾನಸಿಕವಾಗಿ. ಇದು ನಮ್ಮ ಆತ್ಮವಿಶ್ವಾಸವನ್ನೇ ಅಲುಗಾಡಿಸಿಬಿಡುತ್ತದೆ. ಆತಂಕ ಮತ್ತು ಖಿನ್ನತೆಗೆ ಕಾರಣವಾಗಿ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಅನುಮಾನ ಬರುವಂತೆ ಮಾಡುತ್ತದೆ. 2. ದೈಹಿಕವಾಗಿ. ಮನಸ್ಸೇ ದೇಹದ ಕನ್ನಡಿ ಅಲ್ಲವೇ? ಮನಸ್ಸಿನಲ್ಲಿ ಕೋಪ, ದ್ವೇಷ ತುಂಬಿದ್ದರೆ ಅದು ರಕ್ತದೊತ್ತಡ, ನಿದ್ರಾಹೀನತೆ ಮತ್ತು ಜೀರ್ಣಕ್ರಿಯೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. 3. ಸಂಬಂಧಗಳಲ್ಲಿ. ಸದಾ ದೂರು ನೀಡುವವರನ್ನು ಕಂಡರೆ ಯಾರಿಗಾದರೂ ಬೇಸರವಾಗುತ್ತದೆ. ಇದರಿಂದ ಆಪ್ತರು ಮತ್ತು ಕುಟುಂಬದವರು ನಮ್ಮಿಂದ ದೂರ ಸರಿಯಬಹುದು. 4. ಕೊನೆಯದಾಗಿ ನಮ್ಮ ಕ್ರಿಯಾಶೀಲತೆ. ನಕಾರಾತ್ಮಕ ಆಲೋಚನೆಗಳು ನಮ್ಮ ಸೃಜನಶೀಲತೆಯನ್ನೇ ಕೊಂದು ಹಾಕುತ್ತವೆ. ಹೊಸತನ್ನು ಕಲಿಯುವ ಉತ್ಸಾಹವೇ ಇಲ್ಲದಂತಾಗುತ್ತದೆ. ಸ್ನೇಹಿತರೆ, ನಕಾರಾತ್ಮಕತೆ ಅನ್ನೋದು ಒಂದು ವೈರಸ್ ಇದ್ದಂತೆ. ಅದು ಹರಡದಂತೆ ತಡೆಯಲು ಸಕಾರಾತ್ಮಕತೆ ಎನ್ನುವ ಲಸಿಕೆ ನಮಗೆ ಬೇಕೇ ಬೇಕು. ಇದಕ್ಕೆ ಸ್ವಾಮೀಜಿಯವರು 3 ಸುಲಭ ಮಂತ್ರಗಳನ್ನು ನೀಡುತ್ತಾರೆ: ಪ್ರಾರ್ಥನೆ, ಸತ್ಸಂಗ ಮತ್ತು ಸ್ವಯಂ ಶಿಸ್ತು. ಇವುಗಳನ್ನು ಪಾಲಿಸಿದರೆ ನಕಾರಾತ್ಮಕತೆಯಿಂದ ದೂರ ಇರುವುದು ಖಂಡಿತ ಸಾಧ್ಯ. ಆಲೋಚನಾ ಕ್ರಮದ ಬದಲಾವಣೆ. ರೀಫ್ರೇಮಿಂಗ್ ಥಾಟ್ಸ್. ನಮ್ಮ ಬದುಕು ಬದಲಾಗಬೇಕು ಎಂದು ನಾವೆಲ್ಲರೂ ಬಯಸುತ್ತೇವೆ ಅಲ್ವೇ? ಆದರೆ ಬದುಕು ಬದಲಾಗಬೇಕಾದರೆ ಮೊದಲು ನಮ್ಮ ಆಲೋಚನೆಗಳು ಬದಲಾಗಬೇಕು ಎನ್ನುತ್ತಾರೆ ಸ್ವಾಮಿ ಗೋಕುಲಾನಂದರು. ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುವುದು ಹೊರಗಿನ ಸಂದರ್ಭಗಳಲ್ಲ, ಬದಲಿಗೆ ನಮ್ಮ ಒಳಗಿನ ಚಿಂತನೆಗಳು. ಹಾಗಾದರೆ ಈ ಬದಲಾವಣೆಯನ್ನು ತರುವುದು ಹೇಗೆ? ಅದಕ್ಕೆ ಕೆಲವು ಸರಳ ಹಂತಗಳು ಇವೆ. ಮೊದಲನೆಯದು, ಆಲೋಚನೆಗಳೇ ನಮ್ಮ ವಿಧಿ ಬರಹ. ನಾವು ಏನನ್ನು ಚಿಂತಿಸುತ್ತೇವೆಯೋ ಅದೇ ಆಗುತ್ತೇವೆ ಎನ್ನುವುದು ಉಪನಿಷತ್ತಿನ ಸಾರ. ಒಂದು ಪುಟ್ಟ ಆಲೋಚನೆ ನಮ್ಮ ಕ್ರಿಯೆಯಾಗುತ್ತದೆ. ಅದೇ ಮುಂದೆ ಅಭ್ಯಾಸವಾಗಿ, ಗುಣವಾಗಿ, ಕೊನೆಗೆ ನಮ್ಮ ಹಣೆ ಬರಹವನ್ನೇ ಬದಲಿಸುತ್ತದೆ. ಹಾಗಾಗಿ ಬದಲಾವಣೆ ಬುಡದಿಂದಲೇ, ಅಂದರೆ ಆಲೋಚನೆಯಿಂದಲೇ ಶುರುವಾಗಲಿ. 2ನೇಯದು, ದೃಷ್ಟಿಕೋನವನ್ನು ಬದಲಿಸಿ. ಒಂದು ಅರ್ಧ ಲೋಟ ನೀರನ್ನು ನೋಡಿ ಅರ್ಧ ಖಾಲಿ ಇದೆ
ಅನ್ನೋದು ನಕಾರಾತ್ಮಕತೆ. ಅದೇ ಅರ್ಧ ತುಂಬಿದೆ ಅನ್ನೋದು ಸಕಾರಾತ್ಮಕತೆ. ಜೀವನದ ಸೋಲನ್ನು ಅವಮಾನ ಎಂದು ಕರೆಯುವ ಬದಲು ಅದನ್ನೊಂದು ಪಾಠ ಅಥವಾ ಅನುಭವ ಎಂದು ಕರೆಯಲು ಕಲಿಯೋಣ. ಮೂರನೆಯದು ದೃಢ ಸಂಕಲ್ಪ ಅಥವಾ ಅಫರ್ಮೇಷನ್ಸ್. ನಮ್ಮ ಮನಸ್ಸಿಗೆ ನಾವೇ ಪ್ರತಿದಿನ ಒಳ್ಳೆಯ ಸಂದೇಶ ನೀಡಬೇಕು. ನಾನು ಧೈರ್ಯವಂತ, ನನ್ನಲ್ಲಿ ಅಪಾರ ಶಕ್ತಿ ಇದೆ, ಯಾವುದೇ ಸವಾಲನ್ನಾದರೂ ನಾನು ಎದುರಿಸಬಲ್ಲೆ. ಹೀಗೆ ಪದೇ ಪದೇ ಹೇಳಿಕೊಳ್ಳುವುದರಿಂದ ನಮ್ಮ ಸುಪ್ತ ಮನಸ್ಸಿನಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ನಾಲ್ಕನೆಯದು ಸಾಕ್ಷಿಭಾವ. ಆಲೋಚನೆಗಳು ಸಮುದ್ರದ ಅಲೆಗಳಂತೆ ಬರುತ್ತಲೇ ಇರುತ್ತವೆ. ಕೆಟ್ಟ ಆಲೋಚನೆ ಬಂದಾಗ ಅದರ ಜೊತೆ ಕೊಚ್ಚಿ ಹೋಗಬೇಡಿ. ಒಬ್ಬ ಸಾಕ್ಷಿಯಂತೆ ಅಥವಾ ದೂರ ನಿಂತು ನೋಡುವವರಂತೆ ಆ ಆಲೋಚನೆಯನ್ನು ಗಮನಿಸಿ, ಅದನ್ನು ಹಾಗೆಯೇ ಹೋಗಲು ಬಿಡಿ. ಐದನೆಯದು ಒಳ್ಳೆಯ ಸಾಹಿತ್ಯದ ಓದು. ಮನಸ್ಸು ಒಂದು ಕನ್ನಡಿಯಂತೆ. ಅದರ ಮುಂದೆ ಏನನ್ನು ಇಡುತ್ತೇವೆಯೋ ಅದೇ ಪ್ರತಿಫಲಿಸುತ್ತದೆ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ, ಪ್ರೇರಣಾದಾಯಕ ವಿಚಾರಗಳನ್ನು ಓದುವುದರಿಂದ ಹಳೆಯ ನಕಾರಾತ್ಮಕ ಮಾದರಿಗಳು ಅಳಿಸಿ ಹೋಗುತ್ತವೆ. ಕೊನೆಯದಾಗಿ ಒಂದು ಮಾತು. ಸ್ವಾಮೀಜಿಯವರು ಹೇಳುವಂತೆ, ನಮ್ಮ ಮನಸ್ಸು ನಮ್ಮ ಅತ್ಯುತ್ತಮ ಮಿತ್ರನೂ ಆಗಬಲ್ಲದು ಅಥವಾ ಪರಮಶತ್ರುವೂ ಆಗಬಲ್ಲದು. ನಿರ್ಧಾರ ನಮಗೆ ಬಿಟ್ಟದ್ದು. ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸಿಕೊಳ್ಳುವ ಮೂಲಕ ನಮ್ಮ ಮನಸ್ಸನ್ನು ಒಬ್ಬ ನಂಬಿಕಸ್ಥ ಗೆಳೆಯನನ್ನಾಗಿ ಮಾಡಿಕೊಳ್ಳೋಣವೇ? ಪ್ರಾಣಾಯಾಮ ಮತ್ತು ಧ್ಯಾನದ ಮಹತ್ವ. ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡಿ ಮನಸ್ಸನ್ನು ಸಕಾರಾತ್ಮಕತೆಯತ್ತ ತಿರುಗಿಸಲು ಪ್ರಾಣಾಯಾಮ ಮತ್ತು ಧ್ಯಾನವು ಅತಿ ಮುಖ್ಯವಾದ ಸಾಧನಗಳಾಗಿವೆ. ಒಂದು, ಪ್ರಾಣಾಯಾಮ ಉಸಿರಾಟದ ಮೂಲಕ ಮನಸ್ಸಿನ ನಿಯಂತ್ರಣ. ಚಲತಿ ವಾತೆ ಚಲತಿ ಚಿತ್ತಂ, ಅಂದರೆ ಉಸಿರಾಟವು ಚಂಚಲವಾಗಿದ್ದಾಗ ಮನಸ್ಸು ಕೂಡ ಚಂಚಲವಾಗಿರುತ್ತದೆ. ಪ್ರಾಣಾಯಾಮವು ಉಸಿರಾಟದ ಗತಿಯನ್ನು ಕ್ರಮಬದ್ಧಗೊಳಿಸುತ್ತದೆ. ಒತ್ತಡ ನಿವಾರಣೆ. ಆಳವಾದ ಉಸಿರಾಟವು ಮೆದುಳಿಗೆ ಹೆಚ್ಚಿನ ಆಮ್ಲಜನಕವನ್ನು ಪೂರೈಸಿ ಆತಂಕ ಮತ್ತು ಕೋಪವನ್ನು ತಕ್ಷಣವೇ ಶಮನಗೊಳಿಸುತ್ತದೆ. ನಾಡಿ ಶುದ್ಧಿ. ಇದು ದೇಹದ ನಾಡಿಗಳನ್ನು ಶುದ್ಧೀಕರಿಸುವ ಮೂಲಕ ಆಂತರಿಕ ಶಕ್ತಿಯ ಹರಿವನ್ನು ಸರಾಗಗೊಳಿಸುತ್ತದೆ. ಇದರಿಂದ ಮನಸ್ಸು ಪ್ರಸನ್ನಗೊಳ್ಳುತ್ತದೆ. 2, ಧ್ಯಾನ. ಮನಸ್ಸಿನ ಏಕಾಗ್ರತೆ. ಸ್ನೇಹಿತರೆ, ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡಿ ಮನಸ್ಸನ್ನು ಗೆಲ್ಲುವುದು ಹೇಗೆ? ಇದಕ್ಕೆ ಸ್ವಾಮಿ ಗೋಕುಲಾನಂದರು 2 ಅದ್ಭುತ ಸಾಧನಗಳನ್ನು ನಮ್ಮ ಮುಂದೆ ಇಡುತ್ತಾರೆ. ಅವುಗಳೇ ಪ್ರಾಣಾಯಾಮ ಮತ್ತು ಧ್ಯಾನ. ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಚಲತಿ ವಾತೆ ಚಲತಿ ಚಿತ್ತಂ ಅಂತ. ಅಂದರೆ ನಮ್ಮ ಉಸಿರಾಟ ಚಂಚಲವಾಗಿದ್ದರೆ ಮನಸ್ಸು ಕೂಡ ಚಂಚಲವಾಗಿರುತ್ತದೆ. ನಿಮಗೆ ಕೋಪ ಅಥವಾ ಆತಂಕ ಬಂದಾಗ ಒಮ್ಮೆ ಗಮನಿಸಿ ನೋಡಿ, ನಿಮ್ಮ ಉಸಿರಾಟದ ವೇಗ ಹೆಚ್ಚಾಗಿರುತ್ತದೆ ಅಲ್ವೇ? ಇಲ್ಲಿದೆ ನೋಡಿ ಪ್ರಾಣಾಯಾಮದ ಶಕ್ತಿ. ನಾವು ಆಳವಾದ ಉಸಿರಾಟ ಮಾಡುವುದರಿಂದ ಮೆದುಳಿಗೆ ಹೆಚ್ಚಿನ ಆಮ್ಲಜನಕ ಸಿಗುತ್ತದೆ. ಇದು ತಕ್ಷಣವೇ ನಮ್ಮ ಆತಂಕ ಮತ್ತು ಕೋಪವನ್ನು ಶಾಂತಗೊಳಿಸುತ್ತದೆ. ಅಷ್ಟೇ ಅಲ್ಲ, ಇದು ನಮ್ಮ ದೇಹದ ನಾಡಿಗಳನ್ನು ಶುದ್ಧೀಕರಿಸಿ ಮನಸ್ಸಿಗೆ ಒಂದು ರೀತಿಯ ಪ್ರಸನ್ನತೆಯನ್ನು ನೀಡುತ್ತದೆ. ಇನ್ನು ಧ್ಯಾನದ ವಿಷಯಕ್ಕೆ ಬರೋಣ. ಧ್ಯಾನ ಅಂದ ತಕ್ಷಣ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಅಂತ ಅಂದುಕೊಳ್ಳಬೇಡಿ. ಅಲೆದಾಡುವ ಮನಸ್ಸನ್ನು ಒಂದು ಕೇಂದ್ರ ಬಿಂದುವಿಗೆ ತರುವ ಪ್ರಕ್ರಿಯೆಯೇ ಧ್ಯಾನ. ಧ್ಯಾನ ಮಾಡುವುದರಿಂದ ಮನಸ್ಸಿನ ಆಳದಲ್ಲಿ ಅಡಗಿರುವ ಭಯ ಮತ್ತು ಹಳೆಯ ಕೆಟ್ಟ ಸಂಸ್ಕಾರಗಳು ನಿಧಾನವಾಗಿ ಮಾಯವಾಗುತ್ತವೆ. ದಿನವೂ ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ಮೀಸಲಿಟ್ಟರೆ ನಮ್ಮ ಆಲೋಚನೆಗಳನ್ನು ನಾವೇ ವಿಶ್ಲೇಷಿಸುವ ಶಕ್ತಿ ನಮಗೆ ಸಿಗುತ್ತದೆ. ಇದು ನಮಗೆ ಆಂತರಿಕ ಮೌನ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಸ್ವಾಮೀಜಿಯವರು ಒಂದು ಮಾತು ಹೇಳುತ್ತಾರೆ, ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಧ್ಯಾನವು ಇಡೀ ದಿನ ನಮ್ಮನ್ನು ಸಕಾರಾತ್ಮಕವಾಗಿ ಇರಿಸುತ್ತದೆ. ಇದು ಕೇವಲ ಆಧ್ಯಾತ್ಮಿಕ ಕ್ರಿಯೆಯಲ್ಲ ಗೆಳೆಯರೇ, ಇದೊಂದು ವೈಜ್ಞಾನಿಕ ಪದ್ಧತಿ. ಇದು ನಮ್ಮ ಮಿದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ನೆನಪಿಡಿ, ಪ್ರಾಣಾಯಾಮ ನಮ್ಮ ದೇಹವನ್ನು ಸಿದ್ಧಪಡಿಸಿದರೆ ಧ್ಯಾನ ನಮ್ಮ ಆತ್ಮವನ್ನು ಅರಳಿಸುತ್ತದೆ. ಇವೆರಡೂ ಜೊತೆಯಾದಾಗ ಮಾತ್ರ ನಕಾರಾತ್ಮಕತೆಗೆ ಪೂರ್ಣವಾಗಿ ಗುಡ್ ಬೈ ಹೇಳುವುದು ಸಾಧ್ಯ. ಪ್ರಾರ್ಥನೆ ಮತ್ತು ಆಧ್ಯಾತ್ಮಿಕತೆ. ಆತ್ಮಬಲದ ಮೂಲ ಪ್ರಾರ್ಥನೆ ಮತ್ತು ಆಧ್ಯಾತ್ಮ. ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಬದುಕಿನಲ್ಲಿ ಎಂತಹ ಸಂದರ್ಭಗಳು ಬರುತ್ತವೆ ಎಂದರೆ ಕೇವಲ ಬುದ್ಧಿವಂತಿಕೆಯಿಂದ ನಕಾರಾತ್ಮಕತೆಯನ್ನು ಗೆಲ್ಲಲು ಸಾಧ್ಯ ಆಗುವುದಿಲ್ಲ. ಅಂತಹ ಸಮಯದಲ್ಲಿ
ನಮಗೊಂದು ದೈವಿಕ ಶಕ್ತಿಯ ಆಸರೆ ಬೇಕು ಅನಿಸುತ್ತದೆ ಅಲ್ಲವೇ? ಸ್ವಾಮಿ ಗೋಕುಲಾನಂದರು ಇದನ್ನೇ ಪ್ರಾರ್ಥನೆ ಮತ್ತು ಅಧ್ಯಾತ್ಮ ಎಂದು ಕರೆಯುತ್ತಾರೆ. ಅವರ ಪ್ರಕಾರ ಪ್ರಾರ್ಥನೆ ಎಂದರೆ ದೇವರ ಮುಂದೆ ಇಡುವ ಬೇಡಿಕೆಗಳ ಪಟ್ಟಿಯಲ್ಲ, ಬದಲಾಗಿ ನಮ್ಮ ಮಿತಿಯನ್ನು ಅರಿತು ಆ ಪರಮಾತ್ಮನ ಶಕ್ತಿಗೆ ಶರಣಾಗುವುದು. ಆತ್ಮವಿಶ್ವಾಸದ ವೃದ್ಧಿ. ನಾನು ಒಬ್ಬಂಟಿಯಲ್ಲ, ನನ್ನೊಂದಿಗೆ ಆ ದೈವಿಕ ಶಕ್ತಿ ಇದೆ ಎಂಬ ನಂಬಿಕೆ ಬಂದಾಗ ಭಯ ಮತ್ತು ಆತಂಕಗಳು ದೂರವಾಗುತ್ತವೆ. ಪ್ರಾರ್ಥನೆ ನಮ್ಮೊಳಗೆ ಆಂತರಿಕ ಧೈರ್ಯವನ್ನು ತುಂಬುತ್ತದೆ. ಮನಸ್ಸಿನ ಶುದ್ಧೀಕರಣ. ಮನಸ್ಸಿನ ಕಲ್ಮಶಗಳನ್ನು, ಅಂದರೆ ದ್ವೇಷ ಮತ್ತು ಅಸೂಯೆಯನ್ನು ತೊಳೆದು ಹಾಕುವ ಶಕ್ತಿ ಪ್ರಾರ್ಥನೆಗೆ ಇದೆ. ಇನ್ನು ಅಧ್ಯಾತ್ಮದ ಬಗ್ಗೆ ಸ್ವಾಮೀಜಿಯವರು ಒಂದು ಸುಂದರ ಮಾತು ಹೇಳ್ತಾರೆ. ಅಧ್ಯಾತ್ಮ ಎಂದರೆ ಜೀವನದಿಂದ ಓಡಿ ಹೋಗುವುದಲ್ಲ, ಬದಲಾಗಿ ಬದುಕಿನ ಪ್ರತಿಯೊಂದು ಅನುಭವದಲ್ಲೂ ದೈವಿಕತೆಯನ್ನು ಕಾಣುವುದು. ಇದು ನಮಗೆ ಸಮಚಿತ್ತತೆಯನ್ನು ಕಲಿಸುತ್ತದೆ. ಅಂದರೆ ಸುಖ ಬಂದಾಗ ಹಾರಾಡದೆ, ಕಷ್ಟ ಬಂದಾಗ ಕುಗ್ಗದೆ, ಎರಡನ್ನೂ ಸಮನಾಗಿ ಸ್ವೀಕರಿಸುವ ಶಕ್ತಿಯನ್ನು ನೀಡುತ್ತದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿಶ್ವಪ್ರೇಮವನ್ನು ಬೆಳೆಸುತ್ತದೆ. ಯಾವಾಗ ನಾವು ಎಲ್ಲರನ್ನೂ ಪ್ರೀತಿಸಲು ಶುರು ಮಾಡುತ್ತೇವೋ ಆಗ ನಕಾರಾತ್ಮಕತೆಗೆ ಮನಸ್ಸಿನಲ್ಲಿ ಜಾಗವೇ ಇರುವುದಿಲ್ಲ. ಸ್ನೇಹಿತರೆ, ಇದರ ಜೊತೆಗೆ ಸತ್ಸಂಗ ಕೂಡ ಅಷ್ಟೇ ಮುಖ್ಯ. ಸತ್ಸಂಗ ಅಂದರೆ ಉತ್ತಮ ವಿಚಾರಗಳ ಶ್ರವಣ. ಇದು ನಮ್ಮ ಮನಸ್ಸಿನ ನಕಾರಾತ್ಮಕತೆ ಎಂಬ ಕತ್ತಲನ್ನು ಓಡಿಸುವ ಸೂರ್ಯ ಪ್ರಕಾಶದಂತೆ ಕೆಲಸ ಮಾಡುತ್ತದೆ. ಈ ಒಂದು ಅಮೂಲ್ಯ ಸಂದೇಶವನ್ನು ಸದಾ ನೆನಪಿಡಿ. ಪ್ರಾರ್ಥನೆಯು ಹೊರಗಿನ ಪರಿಸ್ಥಿತಿಯನ್ನು ಬದಲಿಸದೇ ಇರಬಹುದು, ಆದರೆ ಆ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಸಿನ ಸ್ಥಿತಿಯನ್ನೇ ಖಂಡಿತವಾಗಿ ಬದಲಿಸುತ್ತದೆ. ಗೆಳೆಯರೇ, ಒಂದು ಮಾತಿದೆ, ನೀನು ನಿನ್ನ ಸ್ನೇಹಿತರನ್ನು ತೋರಿಸು, ನಾನು ನಿನ್ನ ವ್ಯಕ್ತಿತ್ವವನ್ನು ಹೇಳುತ್ತೇನೆ ಅಂತ. ಅಂದರೆ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವ ಜನರು ಮತ್ತು ವಾತಾವರಣ ನಮ್ಮ ಆಲೋಚನೆಗಳ ಮೇಲೆ ಅದೆಷ್ಟು ಪ್ರಭಾವ ಬೀರುತ್ತವೆ ಎನ್ನುವುದನ್ನು ನೀವೇ ಊಹಿಸಿ. ಸ್ವಾಮಿ ಗೋಕುಲಾನಂದರು ಇದನ್ನೇ ಸತ್ಸಂಗ ಎನ್ನುವ ಅದ್ಭುತ ಪರಿಕಲ್ಪನೆಯ ಮೂಲಕ ವಿವರಿಸುತ್ತಾರೆ. ನೋಡಿ, ಮನುಷ್ಯ ಸಂಘಜೀವಿ. ನಾವು ಯಾರ ಜೊತೆ ಹೆಚ್ಚು ಸಮಯ ಕಳೆಯುತ್ತೇವೆಯೋ ಅವರ ಗುಣಗಳು ನಮಗೇ ಅರಿವಿಲ್ಲದಂತೆ ನಮ್ಮ ವ್ಯಕ್ತಿತ್ವದ ಭಾಗವಾಗಿ ಬಿಡುತ್ತವೆ. ಒಂದು ವೇಳೆ ನಾವು ಸದಾ ದೂರು ನೀಡುವ, ಟೀಕೆ ಮಾಡುವ ಅಥವಾ ನಿರಾಶಾವಾದದ ಮಾತುಗಳನ್ನೇ ಆಡುವ ಜನರ ಜೊತೆಗೆ ಇದ್ದರೆ ನಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯೂ ಬತ್ತಿ ಹೋಗುತ್ತದೆ. ನೋಡಿ, ಮನುಷ್ಯ ಸಂಘಜೀವಿ. ನಾವು ಯಾರ ಜೊತೆ ಹೆಚ್ಚು ಸಮಯ ಕಳೆಯುತ್ತೇವೋ ಅವರ ಗುಣಗಳು ನಮಗೇ ಅರಿವಿಲ್ಲದಂತೆ ನಮ್ಮ ವ್ಯಕ್ತಿತ್ವದ ಭಾಗವಾಗಿ ಬಿಡುತ್ತವೆ. ಒಂದು ವೇಳೆ ನಾವು ಸದಾ ದೂರು ನೀಡುವ, ಟೀಕೆ ಮಾಡುವ ಅಥವಾ ನಿರಾಶಾವಾದದ ಮಾತುಗಳನ್ನೇ ಆಡುವ ಜನರ ಜೊತೆಗೆ ಇದ್ದರೆ ನಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯೂ ಬತ್ತಿ ಹೋಗುತ್ತದೆ. ಅದೇ ನಾವು ಸಾಧಕರು, ಜ್ಞಾನಿಗಳು ಮತ್ತು ಸದಾ ಉತ್ಸಾಹದಿಂದ ಇರುವವರ ಸಂಘದಲ್ಲಿದ್ದರೆ ಅವರ ಮಾತುಗಳು ನಮ್ಮಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬುತ್ತವೆ. ಆದರೆ ನೆನಪಿಡಿ, ಸತ್ಸಂಗ ಅಂದರೆ ಕೇವಲ ಜನರ ಗುಂಪಲ್ಲ, ಶ್ರೇಷ್ಠ ಪುಸ್ತಕಗಳ ಓದು, ಮಹಾನ್ ಪುರುಷರ ವಿಚಾರಗಳನ್ನು ಕೇಳುವುದು ಕೂಡ ಸತ್ಸಂಗವೇ. ಒಳ್ಳೆಯ ಪುಸ್ತಕಗಳು ನಮ್ಮ ಪಾಲಿನ ಅತ್ಯುತ್ತಮ ಮಿತ್ರರು. ಇವು ನಕಾರಾತ್ಮಕ ಆಲೋಚನೆಗಳು ನಮ್ಮ ಮನಸ್ಸನ್ನು ಪ್ರವೇಶಿಸದಂತೆ ತಡೆಯುವ ಕಾವಲುಗಾರರ ಹಾಗೆ ಕೆಲಸ ಮಾಡುತ್ತವೆ. ಸ್ವಾಮೀಜಿಯವರು ಒಂದು ಸುಂದರ ಉದಾಹರಣೆ ನೀಡುತ್ತಾರೆ. ಅಶುದ್ಧವಾದ ಕಬ್ಬಿಣವು ಪರುಷಮಣಿಯ ಸ್ಪರ್ಶದಿಂದ ಚಿನ್ನವಾಗುವಂತೆ ಜೀವನದ ಕಷ್ಟದ ಹಾದಿಯಲ್ಲಿ ನಾವು ಸೋತು ನಕಾರಾತ್ಮಕತೆಯ ಸುಳಿಗೆ ಬೀಳದಂತೆ ಸತ್ಸಂಗ ನಮಗೆ ಬೆನ್ನೆಲುಬಾಗಿ ನಿಲ್ಲುತ್ತದೆ. ನೆನಪಿಡಿ, ಸತ್ಸಂಗ ಎನ್ನುವುದು ಒಂದು ಮಾನಸಿಕ ರಕ್ಷಾಕವಚ ಇದ್ದಂತೆ. ಇದು ಹೊರಗಿನ ಯಾವುದೇ ಕೆಟ್ಟ ವಿಚಾರಗಳು ನಮ್ಮ ಮನಸ್ಸಿನೊಳಗೆ ತೂರಿ ಬರದಂತೆ ನಮ್ಮನ್ನು ಕಾಪಾಡುತ್ತದೆ. ಮುಖ್ಯ ಸಂದೇಶಗಳು. ಸ್ನೇಹಿತರೆ, ಕಳೆದ ಕೆಲವು ನಿಮಿಷಗಳಿಂದ ನಾವು ಸ್ವಾಮಿ ಗೋಕುಲಾನಂದರ ಗುಡ್ ಬೈ ಟು ನೆಗೆಟಿವಿಟಿ ಪುಸ್ತಕದ ಸಾರವನ್ನು ಆಸ್ವಾದಿಸುತ್ತಿದ್ದೆವು. ಈ ಪುಸ್ತಕ ನಮಗೆ ನೀಡುವ ಮುಖ್ಯ ಸಂದೇಶಗಳೇನು, ಅವನ್ನು ನಮ್ಮ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನು ಈ ಸಮಾರೋಪದಲ್ಲಿ ನೋಡೋಣ. ನೋಡಿ, ಇಡೀ ಪುಸ್ತಕದ ಸಾರವನ್ನು ನಾವು 4 ಮುಖ್ಯ ಅಂಶಗಳಲ್ಲಿ ಹಿಡಿದಿಡಬಹುದು. ಮೊದಲನೆಯದು ಆತ್ಮವಿಶ್ವಾಸ. ಆತ್ಮವಿಶ್ವಾಸವನ್ನು ಅಂದರೆ ನನ್ನಿಂದ ಇದು ಸಾಧ್ಯ ಎನ್ನುವ ದೃಢ ಸಂಕಲ್ಪ ನಮ್ಮಲ್ಲಿ ಇರಬೇಕು. ಎರಡನೆಯದು ಸೇವಾ ಮನೋಭಾವ. ನಾವು ಯಾವಾಗ ಇತರರಿಗೆ ಸಹಾಯ ಮಾಡಲು ಮುಂದಾಗುತ್ತೇವೋ ಆಗ ನಮ್ಮ ಹುಟ್ಟಿನ ಸಂಕುಚಿತತೆ ದೂರವಾಗಿ ವಿಶಾಲವಾದ ನೋಟ ಸಿಗುತ್ತದೆ.
ಮೂರನೆಯದು ವರ್ತಮಾನದಲ್ಲಿ ಬದುಕುವುದು. ಕಳೆದ ಹೋದ ಕಹಿ ನೆನಪುಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಈ ಕ್ಷಣವನ್ನು ಆನಂದಿಸುವುದೇ ಸಕಾರಾತ್ಮಕತೆಯ ಮೊದಲ ಮೆಟ್ಟಿಲು. ನಾಲ್ಕನೇದು ಸ್ವಯಂ ವಿಶ್ಲೇಷಣೆ. ನಮ್ಮ ಆಲೋಚನೆಗಳನ್ನು ನಾವೇ ಗಮನಿಸಿ ಸರಿಪಡಿಸಿಕೊಳ್ಳುವ ಜವಾಬ್ದಾರಿ ನಮ್ಮದೇ. ಗೆಳೆಯರೇ, ಗುಡ್ ಬೈ ಟು ನೆಗೆಟಿವಿಟಿ ಅನ್ನೋದು ಕೇವಲ ಒಂದು ಪುಸ್ತಕವಲ್ಲ, ಅದೊಂದು ಜೀವನ ಶೈಲಿ. ನಾವು ಆಶಾವಾದಿಗಳಾಗಿರಲು ನಿರ್ಧರಿಸಿದರೆ ಸಾಕು, ಜಗತ್ತಿನ ಯಾವುದೇ ಶಕ್ತಿಯೂ ನಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ನಕಾರಾತ್ಮಕತೆ ನಮ್ಮ ಶಕ್ತಿಯನ್ನು ಕುಂದಿಸಿದರೆ ಸಕಾರಾತ್ಮಕತೆ ನಮ್ಮ ಆತ್ಮವಿಶ್ವಾಸಕ್ಕೆ ರೆಕ್ಕೆಗಳನ್ನು ನೀಡುತ್ತದೆ. ಭಯವನ್ನು ಬಿಟ್ಟು ಪ್ರೀತಿ ಮತ್ತು ಧೈರ್ಯದಿಂದ ಬದುಕುವುದೇ ಈ ಕೃತಿಯ ಪರಮಗುರಿ. ಸ್ವಾಮೀಜಿಯವರು ಹೇಳುವಂತೆ, ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜೇತ. ನಾವು ಕೂಡ ನಮ್ಮ ಮನಸ್ಸನ್ನು ಗೆದ್ದು ಸೋಲಿಗೆ ಬೆನ್ನು ಮಾಡಿ ಗೆಲುವಿನತ್ತ ಮುಖ ಮಾಡೋಣ. ನಕಾರಾತ್ಮಕತೆ ಎಂಬ ಕತ್ತಲೆಯನ್ನು ದೂರ ಮಾಡಲು ನಮ್ಮ ಆಲೋಚನೆಯಲ್ಲಿ ಒಂದು ಪುಟ್ಟ ಹಣತೆಯನ್ನು ಹಚ್ಚೋಣ. ಈ ವಿಚಾರಗಳು ನಿಮ್ಮ ದೈನಂದಿನ ಜೀವನದ ಭಾಗವಾದಾಗ ಮಾತ್ರವೇ ಇದಕ್ಕೆ ಒಂದು ಪೂರ್ಣ ಅರ್ಥ ಸಿಗುತ್ತದೆ. ಸುಂದರ ವ್ಯಕ್ತಿತ್ವ ಮತ್ತು ಆರೋಗ್ಯವಂತ ಸಮಾಜದ ನಿರ್ಮಾಣ ನಮ್ಮಿಂದಲೇ ಆರಂಭವಾಗಲಿ. ನಮಸ್ಕಾರ.